ಗೋಕರ್ಣದ ದಟ್ಟಾರಣ್ಯದ ಗುಹೆಯೊಳಗೆ ರಷ್ಯಾ ಮೂಲದ ಮಹಿಳೆಯ ವಾಸ. ಹಾವು ಚೇಳುಗಳೇ ಹೆಚ್ಚಿರೋ ಕಾಡಿನಲ್ಲಿ ಈ ಮಹಿಳೆಯದ್ದು ಇದೆಂಥ ದುಸ್ಸಾಹಸ. ಇಬ್ಬರು ಮಕ್ಕಳು, ಒಂದು ಬೆಕ್ಕು, ಪಾಂಡುರಂಗನೇ ಇವರಿಗೆ ನೀಡಿದ್ದನ ಶ್ರೀರಕ್ಷೆ. ಎಸ್ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ನಿನ್ನೆ ಅತ್ಯಂತ ಅಚ್ಚರಿಕರ ಮತ್ತು ಪವಾಡ ಸದೃಶ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗೋಕರ್ಣದ ಬಳಿ ಇರುವ ದಟ್ಟಾರಣ್ಯ ಪ್ರದೇಶವಾಗಿರುವ ರಾಮತೀರ್ಥ ದಟ್ಟ ಅಡವಿಯ ಮಧ್ಯೆ ಇರುವ ಗುಹೆಯಲ್ಲಿ ಪಾಂಡುರಂಗನನ್ನ ಆರಾಧಿಸುತ್ತಾ ಬದುಕಿದ್ದ ರಷ್ಯಾ ಮೂಲದ ಮಹಿಳೆ ಮತ್ತು ಆಕೆಯ ಇಬ್ಬರು ಚಿಕ್ಕ ಮಕ್ಕಳನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಇನ್ನು ಆಕೆ ವಾಸಿಸುತ್ತಿದ್ದ ಗುಹೆ ಸಾಮಾನ್ಯವಾದುದಲ್ಲ, ಅತ್ಯಂತ ಭಯಾನಕ ಗುಹೆ ಇದು. ಅದರಲ್ಲೊಂದು ಹುತ್ತವಿದೆ, ಅಲ್ಲೊಂದು ಸರ್ಪವು ಇದೆಯಂತೆ. ಆ ಸರ್ಪ ಪ್ರತಿನಿತ್ಯ ಓಡಾಡುತ್ತಿರುತ್ತದೆ. ಆದರೂ ಈ ತಾಯಿ ಮಕ್ಕಳು ಅದನ್ನ ಪ್ರೀತಿಯಿಂದ ನೋಡಿಕೊಂಡಿದ್ದು ಅದು ಕೂಡ ಇವರಿಗೆ ತೊಂದರೆ ಕೊಟ್ಟಿಲ್ಲ. ಇನ್ನು ಆ ಗುಹೆ ಜೋರು ಮಳೆಯಾದ್ರೆ ಸೋರುತ್ತೆ. ಹಾಗೆ ನೀರು ಸೋರಿದಾಗ ಮಳೆ ನೀರು ಗುಹೆಯಲ್ಲಿ ನಿಲ್ಲುತ್ತೆ. ಇಂತಹ ಪರಿಸ್ಥಿತಿಯಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಲ್ಲಿಯೇ ಮಲಗಿ ಜೀವಿಸಿದ್ದಾರೆ. ಅಬ್ಬಬ್ಬಬ್ಬ, ಇವರು ಆ ಗುಹೆಯಲ್ಲಿ ಬದುಕಿದ್ರು ಅನ್ನೋದನ್ನ ನೆನಪಿಸಿಕೊಂಡ್ರೇನೆ ಒಂದು ರೀತಿ ಭಯವಾಗುತ್ತೆ. ಗೋಕರ್ಣದ ದಟ್ಟಾರಣ್ಯದಲ್ಲಿ ಗುಹೆಯಲ್ಲಿ ಏಕಾಂತವಾಗಿ ವಾಸವಿದ್ದ ರಷ್ಯಾ ಮೂಲದ ನೀನಾ ಕುಟಿನೋ ಅವರ ಇಬ್ಬರು ಪುಟ್ಟ ಮಕ್ಕಳಾದ ಪ್ರೇಮ ಹಾಗೂ ಅಮ್ಮ ಜೊತೆಗೆ ಒಂದು ಬೆಕ್ಕಿನ ಮರಿಯನ್ನ ಪೊಲೀಸರು ರಕ್ಷಿಸಿದ್ದಾರೆ. ರಷ್ಯಾದಿಂದ ಬಿಸಿನೆಸ್ ವೀಸಾದಡಿ 2016ರಲ್ಲಿ ಗೋವಾಗೆ ಬಂದಿದ್ದ ಈ ಮಹಿಳೆ ಗೋವಾ ಮೂಲಕ ಗೋಕರ್ಣಗೆ ಬಂದು ಇಲ್ಲಿನ ದಟ್ಟಡವಿಯಾದ ರಾಮತೀರ್ಥ ಬಳಿಯ ಗುಹೆಯಲ್ಲಿ ತನ್ನ ಇಬ್ಬರು ಮಕ್ಕಳೊಂದಿಗೆ ವಾಸವಿದ್ಲು. ಆಧ್ಯಾತ್ಮಿಕತೆ ಕಡೆ ಆಕರ್ಷಿತಳಾಗಿದ್ದ ನೀನಾ ಆ ಗುಹೆಯಲ್ಲಿಯೇ ಪಾಂಡುರಂಗನ ಮೂರ್ತಿಯನ್ನಿಟ್ಟು ಆರಾಧಿಸುತ್ತಿದ್ಲು. ಅಲ್ಲಿಯೇ ಪೂಜೆ ಹಾಗೂ ಧ್ಯಾನ ಮಾಡುತ್ತಾ ವರ್ಷಗಳಿಂದ ಇಲ್ಲಿಯೇ ದಿನವನ್ನ ಕಳೆಯುತ್ತಿದ್ಲು. ಬುಧವಾರ ಸಂಜೆ 5 ಗಂಟೆ ಸುಮಾರಿಗೆ ಗೋಕರ್ಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಧರ್ ಹಾಗೂ ತಂಡ ರಾಮತೀರ್ಥ ಗುಡ್ಡದ ಅರಣ್ಯ ಪ್ರದೇಶದಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಗಸ್ತು ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಈ ವೇಳೆ ಗುಡ್ಡದ ಮೇಲಿರುವ ಕಾಡಿನೊಳಗಿನ ಒಂದು ಗುಹೆಯಲ್ಲಿ ಯಾರೋ ಅಪರಿಚಿತರು ವಾಸಿಸುತ್ತಿರುವ ಅನುಮಾನ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪೊಲೀಸರು ಗುಹೆಯನ್ನ ಪರಿಶೀಲಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದಾಗ ಅಲ್ಲಿ ರಷ್ಯಾ ಮೂಲದ ವಿದೇಶಿ ಮಹಿಳೆ ತನ್ನಿಬ್ಬರು ಮಕ್ಕಳೊಂದಿಗೆ ವಾಸಿಸುತ್ತಿರುವುದು ಕಂಡುಬಂದಿದೆ. ವಿಚಾರಣೆ ನಡೆಸಿದಾಗ ಅವರು ದೇವರ ಪೂಜೆ ಮತ್ತು ಧ್ಯಾನಕ್ಕಾಗಿ ಗೋವಾದಿಂದ ಮಕ್ಕಳೊಂದಿಗೆ ಬಂದಿದ್ದು ಗುಹೆಯಲ್ಲಿ ವಾಸಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಆದರೆ ರಾಮತೀರ್ಥ ಗುಡ್ಡದ ಹತ್ತಿರವೇ ಕಳೆದ ವರ್ಷ ಗುಡ್ಡ ಕುಸಿತ ಸಂಭವಿಸಿದ್ದ ಪರಿಣಾಮ ಇದು ಅಪಾಯಕಾರಿ ಪ್ರದೇಶವಾಗಿದ್ದು, ಅಲ್ಲದೆ ಹಾವುಗಳು ಸೇರಿದಂತೆ ವಿಷಜಂತುಗಳ ವಾಸವಿರುವುದರಿಂದ ಇಲ್ಲಿ ವಾಸಿಸುವುದು ಅಪಾಯಕಾರಿ ಅಂತ ಮಹಿಳೆಗೆ ತಿಳಿಸಿ ಮಕ್ಕಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಪೊಲೀಸರು ಮನವರಿಕೆ ಮಾಡಿದ್ದಾರೆ. ತದನಂತರ ಮಹಿಳೆ ಮತ್ತು ಮಕ್ಕಳನ್ನ ಸುರಕ್ಷಿತವಾಗಿ ಗುಹೆಯಿಂದ ಕೆಳಗೆ ಕರೆತಂದು ಅವರ ಇಚ್ಛೆಯಂತೆ ಕುಮಟಾ ತಾಲೂಕಿನ ಬಂಕಿಕೊಡ್ಲು ಗ್ರಾಮದಲ್ಲಿರುವ ಶಂಕರ ಪ್ರಸಾದ ಫೌಂಡೇಶನ್ ಎಂಬ NGO ಸಂಸ್ಥೆಯ ಯೋಗರತ್ನ ಸರಸ್ವತಿ ಸ್ವಾಮೀಜಿ ಅವರ ಆಶ್ರಮಕ್ಕೆ ಮಹಿಳಾ ಪೊಲೀಸ್ ಸಿಬ್ಬಂದಿಯ ರಕ್ಷಣೆಯಲ್ಲಿ ಕರೆದೊಯ್ಯಲಾಗಿದೆ. ಆಧ್ಯಾತ್ಮಿಕತೆಯ ಅಭಿಮಾನಿಯಾಗಿರುವ ಈ ವಿದೇಶಿ ಮಹಿಳೆ ಭಾರತದಲ್ಲೇ ಉಳಿಯುವ ಉದ್ದೇಶದಿಂದ ಪಾಸ್ಪೋರ್ಟ್ ಮತ್ತು ವೀಸಾ ವಿವರಗಳನ್ನ ನೀಡಲು ನಿರಾಕರಿಸುತ್ತಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಸಮಾಲೋಚನೆಗಾಗಿ ಮಹಿಳಾ ಪೊಲೀಸ್ ಅಧಿಕಾರಿಗಳು ಯೋಗರತ್ನ ಸರಸ್ವತಿ ಸ್ವಾಮೀಜಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮೂಲಕ ಸಮಾಲೋಚನೆಗೆ ಒಳಪಡಿಸಿದ್ದು, ಈ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಮತ್ತು ವೀಸಾ ಕಾಡಿನಲ್ಲಿ ಅಥವಾ ಗುಹೆಯಲ್ಲೇ ಬಿದ್ದಿರಬಹುದು ಎಂಬ ಮಾಹಿತಿಯನ್ನ ನೀಡಿದ್ರು. ಪರಿಣಾಮ ತಾಯಿ ಮತ್ತು ಇಬ್ಬರು ಮಕ್ಕಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಹಿಳಾ ಸ್ವೀಕಾರ ಕೇಂದ್ರದಲ್ಲಿ ದಾಖಲಿಸಿ ತಾತ್ಕಾಲಿಕವಾಗಿ ಸುರಕ್ಷಿತವಾಗಿ ಇರಿಸಲಾಯಿತು.
ಇತ್ತ ಗೋಕರ್ಣ ಪೊಲೀಸ್ ಅಧಿಕಾರಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ಶೋಧ ಕಾರ್ಯಾಚರಣೆಯನ್ನ ನಡೆಸಿ ಗುಹೆ ಸುತ್ತಮುತ್ತ ವಿದೇಶಿ ಮಹಿಳೆಯ ಪಾಸ್ಪೋರ್ಟ್ ಮತ್ತು ವೀಸಾವನ್ನ ಪತ್ತೆ ಹಚ್ಚಿದ್ದಾರೆ. ಪರಿಶೀಲನೆಯನ್ನ ನಡೆಸಿದಾಗ ವೀಸಾ ಅವಧಿ 17/4/2017 ಮುಕ್ತಾಯವಾಗಿರುವುದಾಗಿ ತಿಳಿದು ಬಂದಿದೆ. ಈ ಸಂಬಂಧ ಬೆಂಗಳೂರು FRRO ಕಚೇರಿಯನ್ನ ಸಂಪರ್ಕಿಸಿ ಪತ್ರ ವ್ಯವಹಾರವನ್ನ ನಡೆಸಿ ವೀಸಾ ಅವಧಿ ಮೀರಿದ ಈ ರಷ್ಯಾ ಮೂಲದ ಮಹಿಳೆ ಹಾಗೂ ಮಕ್ಕಳನ್ನ ಮರಳಿ ರಷ್ಯಾಗೆ ಕಳಿಸಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ಅದರಂತೆ ಜುಲೈ 14ರಂದು ಮಹಿಳೆ ಮತ್ತು ಮಕ್ಕಳನ್ನ ಮಹಿಳಾ ಪೊಲೀಸ್ ಸಿಬ್ಬಂದಿಯ ರಕ್ಷಣೆಯಲ್ಲಿ ಬೆಂಗಳೂರು ಶಾಂತಿನಗರದಲ್ಲಿರುವ FRRO ಕಚೇರಿಗೆ ಮುಂದಿನ ಕ್ರಮಕ್ಕಾಗಿ ಹಾಜರುಪಡಿಸಲಾಗುವುದು ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ವಿಷಜಂತುಗಳೇ ಇರೋ ಈ ದಟ್ಟ ಕಾಡಿನ ಮಧ್ಯೆ ಇರುವ ಗುಹೆಯಲ್ಲಿ ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ಈ ವಿದೇಶಿ ಮಹಿಳೆ ಜೀವಿಸಿದ್ದು ಮಾತ್ರ ಒಂದು ರೀತಿಯ ಪವಾಡವೇ ಸರಿ. ಇವರಿಗೆ ಆ ಪಾಂಡುರಂಗನೇ ರಕ್ಷಣೆಯನ್ನ ನೀಡಿದ್ದನ ಅನ್ನೋ ಪ್ರಶ್ನೆ ಮೂಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.